ಫ್ರೆಂಡ್ಸ್, ಇವತ್ತು ನಾವು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಸ್ಪೆಷಲ್ ಅದ್ಭುತವಾದಂತಹ ಕುರಿ ಕಾಲಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದರ ರುಚಿ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡ್ರಿ ಫ್ರೆಂಡ್ಸ್, ಈ ರೆಸಿಪಿಗೆ ನಾನು 8 ಸುಟ್ಟಿರೋ ಕುರಿ ಕಾಲನ್ನು ಈ ಥರ ಕ್ಲೀನಾಗಿ ತೊಳೆದು ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ರೆಸಿಪಿಗೆ 5 ದೊಡ್ಡ ಗಾತ್ರದ ಉಳ್ಳಾಗಡ್ಡೆನ ತಗೊಂಡಿದ್ದೀನಿ. 1 ಬಟ್ಟಲು ಕಟ್ ಮಾಡಿರೋ ಕೊತ್ತಂಬರಿ, 2 ಇಂಚಿನಷ್ಟು ಕಟ್ ಮಾಡಿರೋ ಶುಂಠಿ, 10 ಲವಂಗ, 1 ಟೀ ಸ್ಪೂನಿನಷ್ಟು ಕರಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ 3 ಟೇಬಲ್ ಸ್ಪೂನಿನಷ್ಟು, 2 ಗಡ್ಡೆ ಸುಲಿದ ಬೆಳ್ಳುಳ್ಳಿ, 6 ಯಾಲಕ್ಕಿ, ಅರ್ಧ ಟೀ ಸ್ಪೂನಿನಷ್ಟು ಹಳದಿ, ಕೊನೆಯಲ್ಲಿ 4 ತುಂಡು ದಾಲ್ಚಿನ್ನಿ ಚಕ್ಕೆ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನಾವು ಗರಂ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಕರಿಮೆಣಸನ್ನು ಹಾಕ್ತಿದ್ದೀನಿ, ಲವಂಗ, ಯಾಲಕ್ಕಿ, ದಾಲ್ಚಿನ್ನಿ ಚಕ್ಕೆಯನ್ನು ಈ ಥರ ತುಂಡು ಮಾಡಿ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಗರಂ ಮಸಾಲೆ ರೆಡಿಯಾಗಿದೆ. ಇವಾಗ ಹಸಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸಿ ಜಾರಿಗೆ ಶುಂಠಿನ ಹಾಕ್ತಿದ್ದೀನಿ, 1 ಬೌಲಿನಷ್ಟು ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಪೇಸ್ಟ್ ರೆಡಿಯಾಗಿದೆ. ಕುಕ್ಕರಿಗೆ 1 ಮುಕ್ಕಾಲು ಬೌಲಿನಷ್ಟು ಎಣ್ಣೆನ ಹಾಕ್ತೀನಿ. ಇಲ್ಲಿ ನಾನು 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಸುಲಿದು ಹಾಕ್ತಾ ಇದ್ದೀನಿ. ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡೋಣ. ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡೆನ ಹಾಕೋಣ. ಉಳ್ಳಾಗಡ್ಡೆ ಇಷ್ಟು ಫ್ರೈ ಆದರೆ ಸಾಕು. ಈ ಸಮಯದಲ್ಲಿ ನಾವು ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಇದು ಸಹ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಾವು ಅರ್ಧ ಟೀ ಸ್ಪೂನಿನಷ್ಟು ಹಳದಿಯನ್ನು ಹಾಕೋಣ, 3 ಟೇಬಲ್ ಸ್ಪೂನ್ ಖಾರದ ಪುಡಿ. ವೀಕ್ಷಕರೇ, ಖಾರದ ಪುಡಿಯನ್ನು ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು. ನೆನಪಿಡಿ, ಖಾರದ ಪುಡಿ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಲೋನಲ್ಲಿಟ್ಟು ಅರ್ಧ ನಿಮಿಷ ಮಾತ್ರ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕಾಲಿನ ಪೀಸಸನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಜೊತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಇವಾಗ ನಾನು ಅರ್ಧ ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡಿ 1 ಕುದಿ ಬರಲು ಬಿಡ್ತೀನಿ. ಕುದಿ ಬಂದಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಗರಂ ಮಸಾಲೆ ಹಾಕೋಣ. ಮಸಾಲೆ ಮಿಕ್ಸ್ ಮಾಡಿದ ಮೇಲೆ 1 ನಿಮಿಷ ಹೀಗೆ ಲಿಡ್ ಕ್ಲೋಸ್ ಮಾಡೇ ಬಿಡೋಣ. ಇದಕ್ಕೆ ನಾನು 2 ಮಗ್ಗಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಗ್ರೇವಿ ಹದ ದಪ್ಪ ಅಥವಾ ತೆಳು ಬೇಕೆಂದರೆ ನೀರನ್ನು ಜಾಸ್ತಿ ಅಥವಾ ಕಡಿಮೆ ಕೂಡ ಹಾಕೋಬೋದು.
ಈಗ ನಾನು ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 6 ವಿಸಲನ್ನು ಹೊಡೆಸ್ತೀನಿ. ಫ್ರೆಂಡ್ಸ್, ಈಗ ನಮ್ಮ ಹುಬ್ಬಳ್ಳಿಯ ಸ್ಪೆಷಲ್ ಕುರಿಯ ಕಾಲಿನ ರೆಸಿಪಿ ಸವಿಯಲು ರೆಡಿಯಾಗಿದೆ. ಖಂಡಿತ ಮನೆಯಲ್ಲಿ ಒಮ್ಮೆ ಮರೆಯದೆ ಟ್ರೈ ಮಾಡಿ.